ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಳ್ಳಾರಿಯಲ್ಲಿ ಗಲಾಟೆ ಬಳಿಕ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಸರ್ಕಾರಕ್ಕೆ ಸವಾಲಿನ ಕೆಲಸವಾಗಿದ್ರೆ ವಿಪಕ್ಷ ಬಿಜೆಪಿಗೆ ಇದೇ ಅಸ್ತ್ರ ಆಗಿದೆ. ಇಂದು ಜನಾರ್ದನ್ ರೆಡ್ಡಿ ಮನೆಗೆ ಘಟಾನುಘಟಿ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ರು. ಬಳ್ಳಾರಿಯಿಂದಲೇ ಸರ್ಕಾರದ ವಿರುದ್ಧ ಬೆಂಕಿಯುಗುಳಿದ್ರು. ಬಳ್ಳಾರಿಯಲ್ಲಿರೋ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಭೇಟಿ ಕೊಟ್ಟು ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ್ರು. ಬಳಿಕ ಸುದ್ದಿಗೋಷ್ಠಿ ಮಾಡಿದ ಆರ್ ಅಶೋಕ್ ಜನಾರ್ದನ್ ರೆಡ್ಡಿಯನ್ನ ಮುಗಿಸೋಕೆ ಸಂಚಿತ್ತು ಅಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಈ ಘಟನೆಯನ್ನು ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಸೇರಿಸ್ಬೇಕು ಮಾಡಬೇಕಾಯ್ತು. ಮಾಡಿದಾರ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಜನಾರ್ದನ್ ರೆಡ್ಡಿ ಮೇಲೆ ಗುರಿ ಇತ್ತು, ಆದ್ರೆ ಬೇರೆಯವರು ಬಲಿಯಾದ್ರು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ರು. ಅವತ್ತು ಭಗವಂತನ ರೂಪದಲ್ಲಿ ರಾಮುಲೂರು ಬಂದು ಅಲ್ಲಿ ನಿಂತ್ಕೊಂಡಿದ್ರಿಂದ ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯ್ತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲೂರ್ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಶಾಸಕ ಭರತ್ ರೆಡ್ಡಿ ಮೇಲೆ ಎಫ್ಐಆರ್ ಆದ್ರೂ ಯಾವ ಕ್ರಮ ಇಲ್ಲ. ಭರತ್ ರೆಡ್ಡಿ ಜೊತೆ ಸಿದ್ದರಾಮಯ್ಯ ಫೋಟೋ ಕೂಡ ತೆಗೆಸಿಕೊಳ್ತಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಆಕ್ರೋಶ ಹೊರಹಾಕಿದ್ರು. ಭರತ್ ರೆಡ್ಡಿ ಅವರ ಮೇಲೆ ಎಫ್ಐಆರ್ ಆಯಿತು. ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂತೀರಿ, ಮಾತಾಡ್ತೀರಿ. ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ನಿನ್ನೆ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ಈ ಫೋಟೋದ ಅರ್ಥ ಏನು? ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗ್ತಿದೆ ಅಂತ ಕೇಂದ್ರ ಸಚಿವ ಜೋಶಿ ಆರೋಪ ಮಾಡಿದ್ರು. ಅವ್ರ ಮನೆ ಮೇಲೆ ಗುಂಡು ಹಾರಿಸೋದು ಅಂದರೆ ಏನು ನಡೆಸಿರಿ ನೀವು? ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಹೇಗದು? ಅಥವಾ ಏನು ರಿಪಬ್ಲಿಕ್ ಆಫ್ ಯಾರೋ ಅಲ್ಲಿ ML ಇದ್ದಾರಲ್ಲ, ನಾರಾ ಭರತ್ ರೆಡ್ಡಿದ? ಈ ರೀತಿ ಯಾರೇ ತಪ್ಪು ಮಾಡಲಿ, BJP ಅವ್ರು ಮಾಡಲಿ, ಕಾಂಗ್ರೆಸ್ ಮಾಡಲಿ, ಈ ರೀತಿಯಾದಂಥದ್ದು ಅಟ್ಲೀಸ್ಟ್. ಬಳ್ಳಾರಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಸರ್ಕಾರಕ್ಕೆ ಸವಾಲಿನ ಕೆಲಸವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಪರಿಶೀಲನೆ ಬಳಿಕ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಅಂತಿದ್ದಾರೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೇನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ದರೆ ಅದನ್ನು ಮಾಡ್ತೀವಿ. ಅದೇನೇ ಹೇಳಿ, ಬಳ್ಳಾರಿ ಗಲಾಟೆ ವಿಚಾರದಲ್ಲಿ ಪಾಲಿಟಿಕ್ಸ್ ಜೋರಾಗಿ ನಡೆಯುತ್ತಿದೆ. ಜನಪ್ರತಿನಿಧಿಗಳ ರಾಜಕೀಯದಲ್ಲಿ ಅಮಾಯಕರು ಬಲಿಯಾಗೋದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH